ಈ ಕ್ರೆಡಿಟ್ ಫೈಟ್ ಅಲ್ಲಿ ಶ್ರೀ ಸಾಮಾನ್ಯನ ಪ್ರಶ್ನೆ ಶ್ರೀಗಳಿಗೆ. Why you choose me? You're supposed to call other Swamis also. ಮುಸ್ಲಿಂ ಸಮುದಾಯದ 4% ಕಿತ್ಕೊಂಡು ಸಾಮಾಜಿಕ ನ್ಯಾಯ ಎಲ್ಲಿ ಉಳಿತು? ಧರ್ಮದ ಆಧಾರದ ಮೇಲೆ ಯಾರಿಗೂ ಕೂಡ ಮೀಸಲಾತಿನ ಕೊಟ್ಟಿಲ್ಲ. ಈ ನಿರ್ಧಾರ ಮಾಡಿದ್ದು ಒತ್ತಡದಲ್ಲೋ ಅಥವಾ ಈ ನಿರ್ಧಾರದ ಒಪ್ಪಿಗೆ ಆಗಿರೋದು ಒತ್ತಡದಲ್ಲೋ? ಚಾಣಾಕ್ಷತೆ ಅಂತ ಅನ್ಸುತ್ತೆ. ಅವ್ರೇನ್ ಕಾವಿ ಧರಿಸಿಲ್ಲ, ಅವ್ರು ಧರಿಸಿರೋದು ನಮಸ್ಕಾರ, ನಿಮ್ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಮೀಸಲಾತಿ ಅನ್ನೋದು ಸಮಾಜದ ಏಳಿಗೆಗಾಗಿ, ಸಮುದಾಯಗಳ ಏಳಿಗೆಗಾಗಿ ತಗೊಂಡಂಥ ಒಂದು ದಿಟ್ಟ ಕ್ರಮ. ಮೀಸಲಾತಿಯ ಬಹುತೇಕ ಪ್ರಮಾಣ ಮತ್ತೆ ಉದ್ದೇಶ ಕಲ್ಯಾಣವಾಗಿರುತ್ತೆ. ಕಲ್ಯಾಣ ಅನ್ನೋ ಪದಕ್ಕೆ ಸಂದರ್ಭಕ್ಕೆ ತಕ್ಕಂಥ ಒಂದು ಅರ್ಥವನ್ನು ನಾವು ಹುಡುಕ್ತಾ ಹೋದರೆ ನಮಗೆ ಅದರಲ್ಲಿ ಸಹಾಯಕ, ಸಹಮತ, ಸಮಾನ, ಈ ರೀತಿಯ 10 ಅರ್ಥಗಳು ಸಿಗುತ್ತೆ. ಈ ಅರ್ಥಗಳ ಅನುಭವ ನಿಜಕ್ಕೂ ಸಂಬಂಧಪಟ್ಟಂತ ಸಮುದಾಯಗಳಿಗೆ ಆಗ್ತಿದೆಯಾ? ಉದ್ದೇಶದ ಪೂರೈಕೆಯಲ್ಲಿ ಸರ್ಕಾರ, ಸಮುದಾಯದ ಹಿರಿಯರ ಪಾತ್ರವೇನು? ಇತ್ತೀಚಿನ ದಿನಗಳಲ್ಲಿ ಒಂದು ತಾರಕಕ್ಕೇರಿದ್ದ ಮೀಸಲಾತಿ ವಿಷಯದ ಆ ಎಲ್ಲ ಚಟುವಟಿಕೆಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಒಂದು ರೀತಿಯಲ್ಲಿ ಮುಂದಾಳತ್ವವನ್ನು ವಹಿಸಿದಂಥ ವಚನಾನಂದ ಶ್ರೀಗಳು ಇವತ್ತು ನಮ್ಮ ಜೊತೆ ಈ ಸಂದರ್ಶನದಲ್ಲಿ ಇದ್ದಾರೆ. ನಮಸ್ಕಾರ ವಚನಾನಂದ ಶ್ರೀಗಳೇ, ಸ್ವಾಗತ ನಿಮಗೆ. ನಮಸ್ಕಾರ. ಇದು ಬಹಳ ಸಂದರ್ಭಕ್ಕೆ ಅವಶ್ಯಕವಾದಂಥ ಒಂದು ಸಂದರ್ಶನ ಅಂತ ನಾನು ನಂಬಿದ್ದೇನೆ. ಒಂದು ಕಡೆ ರಾಜಕೀಯ ಪಕ್ಷಗಳು ಈ ಒಂದು ಮೀಸಲಾತಿಯ ನಿರ್ಧಾರದ ಕೀರ್ತಿ ಮತ್ತು ಶ್ರೇಯಸ್ಸಿಗಾಗಿ ಹೋರಾಟ, ಪೈಪೋಟಿಯನ್ನು ನಡೆಸಿದರೆ, ಗುರುಗಳು ಕೂಡ ಒಂದು ರೀತಿಯಲ್ಲಿ ಈ ಕ್ರೆಡಿಟ್ ಫೈಟ್ ಅಲ್ಲಿ ನಿರತರಾಗೋದ್ರ ಅನ್ನೋ ಪ್ರಶ್ನೆ ಇವತ್ತು ಶ್ರೀ ಸಾಮಾನ್ಯನು ಕೇಳ್ತಿರುವಂಥದ್ದು. ಶ್ರೀ ಸಾಮಾನ್ಯನ ಪ್ರಶ್ನೆ ಶ್ರೀಗಳಿಗೆ ಏನು ಹೇಳ್ತೀರಿ? ನೋಡಿ, ಇದು ಇಂದು ನಿನ್ನೆಯ ಹೋರಾಟವಲ್ಲ. ಕ್ರೆಡಿಟು ಸಿಗಬೇಕಾಗಿದ್ದು ಸಮುದಾಯಕ್ಕೆ. ಈ ಪಂಚಮಸಾಲಿಯ ಅಸ್ಮಿತೆಯನ್ನು ಮೊಟ್ಟ ಮೊದಲು ಆರಂಭ ಮಾಡಿದವರು 1994ರಲ್ಲಿ ಡಾಕ್ಟರ್ BM ಹನುಮನಾಳ್ ಗುರುಗಳವರು ಪಂಚಮಸಾಲಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು, ಸಂವಿಧಾನಬದ್ಧ ಹಕ್ಕು ಸಿಗಬೇಕು ಅನ್ನೋ ಸಲುವಾಗಿ ಹೋರಾಟವನ್ನು 1994 ಆಗಸ್ಟ್ 8ನೇ ತಾರೀಕು ಆರಂಭ ಮಾಡಿತ್ತು. ಅವರು ಈ ದೀಪವನ್ನು ಹಚ್ಚಿರುವಂಥದ್ದು. ಇವತ್ತು ಆ ದೀಪ ಪ್ರಜ್ವಲವಾಗಿ ಬೆಳಲಿಕ್ಕೆ ಮೂಲ ಕಾರಣ ಅವರು. ಅದನಂತರದಲ್ಲಿ ಆಗಿ ಹೋಗಿರುವಂಥ ನಮ್ಮ ಪಂಚಮಸಾಲಿ ಸಮುದಾಯದ ಎಲ್ಲ ಹಿರಿಯರಿಗೆ ಅದು ಸಲ್ಲಬೇಕು. ಅವರು ಒಂದು ವ್ಯವಸ್ಥೆ ಮಾಡೋಕ್ಕೆ ನಾವು ಅಲ್ಲಿರೋದು. ಪೀಠಗಳು ಬರೋಕ್ಕಿಂತ ಮೊದಲು, ಸ್ವಾಮಿಗಳು ಆಗೋಕ್ಕಿಂತ ಮೊದಲು ಈ ಹೋರಾಟ ಆರಂಭವಾಗಿದೆ. ಎಲ್ಲವೂ ಆರಂಭದಿಂದ ಅವರೇ ಮಾಡಿರೋದ್ರಿಂದ ಎಲ್ಲ ಶ್ರೇಯಸ್ಸು, ಯಶಸ್ಸು ಸಿಗಬೇಕಾಗಿರೋದು ಆ ಎಲ್ಲ ಹಿರಿಯರಿಗೆ. ನಾವು ಕೇವಲ ಸಾಕ್ಷಿ ಮಾತ್ರ. ಇದನ್ನ ಯಶಸ್ಸು ಅಂತ ನೀವು ಯಾಕೆ ಪರಿಗಣಿಸ್ತೀರಿ? ಇದರ ಯಶಸ್ಸು ಅಂದ್ರೆ ಅದರ ವ್ಯಾಖ್ಯಾನ ಏನು? ಯಾಕಂದ್ರೆ ನಾ ಏನು ಕೇಳಿದೆ, ನನಗೆ ಅದು ಸಿಕ್ಕರೆ ಅದು ಯಶಸ್ಸು. ತಾವು ಕೇಳಿದ್ದು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ, ಸಿಕ್ಕಿದ್ದು ಸಾರ್ವತ್ರಿಕ ರೂಪದಲ್ಲಿ ಲಿಂಗಾಯತ ಸಮುದಾಯಕ್ಕೆ ಮೀಸಲಾತಿ. ವ್ಯತ್ಯಾಸ ಕಾಣುತ್ತಾ? ವ್ಯಾಖ್ಯಾನ ಏನು? ಮೊಟ್ಟ ಮೊದಲು ಪಂಚಮಸಾಲಿ ಅಂತಂದರೆ ಎಲ್ಲರನ್ನ ಕರ್ಕೊಂಡು ಉಣ್ಣುವವರು ಅಂತ. ಪಂಚಮಸಾಲಿಯ ರಕ್ತದಲ್ಲೇ ಪ್ರೇಮ ಇದೆ, ಪ್ರೀತಿ ಇದೆ, ಬಾಂಧವ್ಯ ಇದೆ, ಭಾವೈಕ್ಯತೆ ಇದೆ. ಯಾವುದೇ ಒಬ್ಬ ಪಂಚಮಸಾಲಿ ರೈತ ಉತ್ತಿ ಬಿತ್ತಿ ಬೆಳೆದ ಮೇಲೆ, ಕಣದಲ್ಲಿ ರಾಶಿ ಮಾಡಿದ ಮೇಲೆ ಮನೆಗೆ ತೆಗೆದುಕೊಂಡು ಹೋಗೋದಿಲ್ಲ. ಅವನು ಮೊಟ್ಟ ಮೊದಲು ಏನು ಮಾಡ್ತಾನೆ, ಎಲ್ಲ ಸಮುದಾಯಗಳನ್ನ ಕರೆದು ತನ್ನ ಹೊಲದಲ್ಲಿ, ಕಣದಲ್ಲಿ ಆಯವನ್ನು ಕೊಟ್ಟು ಉಳಿದ್ರೆ ಮನೆಗೆ ತೆಗೆದುಕೊಂಡು ಹೋಗುವಂಥವನೇ ಪಂಚಮಸಾಲಿ. ಅದೇ ರೀತಿ ಮೀಸಲಾತಿ ವಿಚಾರದಲ್ಲಿ ಅದೇ ಆಗಿದೆ. ಹಾಗಾಗಿ ನಮಗೆ ಖುಷಿ ಇದೆ. ಯಾಕಂದರೆ ಬಸವಣ್ಣನ ಪ್ರಪ್ರಥಮ ಅನುಯಾಯಿಗಳು, ಪ್ರಥಮ ಭಕ್ತರಂತಂದರೆ ಪಂಚಮಸಾಲಿಗಳು. ಅಂಥ ಬಸವಣ್ಣನ ಮೊಟ್ಟ ಮೊದಲ ವಚನ ಅದು, ಇವ ನಮ್ಮವ, ಇವ ನಮ್ಮವ. ಹಾಗಾಗಿ ನಮಗೆ ಸಾರ್ಥಕತೆ ಇದೆ. ಪ್ರಶ್ನೆ ಇರೋದು ಎರಡು. ಒಂದು, ನಾನು ಆಗಲೇ ಕೇಳಿದೆ, ನೀವು ಕೇಳಿದ ಪಂಚಮಸಾಲಿಗಳಿಗೆ ಮೀಸಲಾತಿ, ಆದರೆ ಸರ್ಕಾರ ಕೊಟ್ಟಿರೋದು ಲಿಂಗಾಯತ ಸಮುದಾಯಕ್ಕೆ ಸಾರ್ವತ್ರಿಕವಾಗಿ. ನೀವು ಕೇಳಿರೋದು 2A. ಆ 2A ಅಂತೆಯೇ ಆ ವ್ಯವಸ್ಥಿತ ಬೆಂಬಲದ ಒಂದು ವಾತಾವರಣ ನಿಮಗೆ 2Dನಲ್ಲೂ ಸಿಗುತ್ತೆ ಅನ್ನೋದು ನಿಮಗೆ ವಿಶ್ವಾಸ ಮೂಡೋದಕ್ಕೆ ಏನು ಕಾರಣ? ನೋಡಿ,
ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ. ಏನಾಗ್ತಾ ಇತ್ತು, 2Aಯಲ್ಲಿ ಎಷ್ಟು 103 ಸಮುದಾಯಗಳಿದ್ದಾವೆ. 103 ಸಮುದಾಯಗಳು 15% ಮೀಸಲಾತಿಯನ್ನು ಹಂಚ್ಕೊಂತ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ 3Bನೂ ಅದರಲ್ಲಿ ಒಂದು 43 ಸಮುದಾಯಗಳು ಬರ್ತವೆ. ಆ 43 ಹೋಗಿದ್ದರು, ಆವಾಗ ಅಷ್ಟೊಂದು ಲಾಭ ಆಗ್ತಾ ಇರಲಿಲ್ಲ. 15%, ಇವತ್ತು 7% ಆದರೆ ಎಷ್ಟಾಗ್ತಾ ಇತ್ತು? 22ರಲ್ಲಿ ಅದು ಹೆಚ್ಚು ಲಾಭ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಈಗಿದ್ದ ಮೀಸಲಾತಿ ಏನು 5% ಇದೆ, ಅದರಲ್ಲಿ 2% ಆ್ಯಡ್ ಮಾಡಿದಾಗ ಇದ್ದ ಮೀಸಲಾತಿಗೆ 40% ಎಕ್ಸ್ಟ್ರಾ ಕೊಟ್ಟಿದ್ದಾರೆ. 40% ಈಸ್ ನಾಟ್ ಸ್ಮಾಲ್ ನಂಬರ್. ಕರೆಕ್ಟ್. ಯಾಕಂದರೆ 40% ಸಿಗೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಮತ್ತು ಇದರಲ್ಲೇ ಅತಿ ಹೆಚ್ಚು ಲಿಂಗಾಯತರಲ್ಲೇ ಅತಿ ಹೆಚ್ಚು ಜನ ಇರೋದು ಯಾವುದು? ಪಂಚಮಸಾಲಿ. ಓವರಾಲ್ ಜನಸಂಖ್ಯೆನ ಆಧಾರದ ಮೇಲೆ ಖಂಡಿತ ಪಂಚಮಸಾಲಿ ಅನುಕೂಲ ಆಗುತ್ತೆ. ಆದರೆ ಅದನ್ನು ಹೇಗೆ ತೋಬೇಕು ಅನ್ನೋದ್ರ ಬಗ್ಗೆ ಜಾಣತನ ಉಪಯೋಗಿಸ್ಕೋಬೇಕಷ್ಟೇ. ಈ ಜಾಣತನ ಅನ್ನೋದಿದೆಯಲ್ಲ, ಇದು ಎಲ್ರಿಗೂ ಸಿಗೋವಂಥದ್ದಲ್ಲ. ಮತ್ತು ಜಾಣರ ಸವಾಸ ಕೂಡ ಎಲ್ರಿಗೂ ಸಿಗೋದಿಲ್ಲ. ಜಾಣರು ಅದಕ್ಕೆ ಎಲ್ರಿಂದ ಸ್ವಲ್ಪ ದೂರನೇ ಉಳಿತಾರೆ ಶ್ರೀಗಳೇ. ಆದರೆ ಈ ಜಾಣತನವನ್ನು ಬೆಳೆಸ್ಬೇಕಲ್ಲ ಸಮುದಾಯದಲ್ಲಿ. ಈ ನಿರ್ಧಾರದ ಬಗ್ಗೆ ಇರುವಂಥ ಗೊಂದಲದ ಈ ವಾತಾವರಣವನ್ನು ನಿವಾರಿಸೋದು ಹೇಗೆ? ಅದಕ್ಕೇ ಪೀಠಗಳಿರೋದು, ಅದಕ್ಕೇ ಮಠಗಳಿರೋದು. ನಮ್ಮ ಕಾರ್ಯವೇ ಜನಗಳಿಗೆ ಸತ್ಯದ ಮಾರ್ಗವನ್ನು ತೋರಿಸೋದು, ಸತ್ಯಾಸತ್ಯದ ಬಗ್ಗೆ ತಿಳಿಸೋದು, ಅದರ ಲಾಭ ಹಾನಿಗಳ ಬಗ್ಗೆ, ಲಾಭ ನಷ್ಟದ ಬಗ್ಗೆ ಅವರಿಗೆ ಎಜುಕೇಟ್ ಮಾಡುವಂಥ ಕಾರ್ಯ ನಾವು ಮಾಡಬೇಕಾಗತ್ತೆ. ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಏಕಾಏಕಿ ಆಗಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಇಷ್ಟೊಂದು ಮಠಗಳಿದ್ದಾವೆ. 5 ವರ್ಷದಲ್ಲಿ ಬಂದು ಪೀಠದಲ್ಲಿ ಒಂದು ಹೊಸ ಸಮಾಜದಲ್ಲಿ ಪಂಚಮಸಾಲಿದೊಂದು ಹೊಸ ವಾತಾವರಣ ಕ್ರಿಯೇಟ್ ಮಾಡಿದ್ದೇವೆ. ಈ ವರ್ಷದ ಈ 3-4-5 ವರ್ಷಗಳಲ್ಲಿ ಅತಿ ಹೆಚ್ಚು ಮಾಧ್ಯಮಗಳಲ್ಲಿ ಚರ್ಚೆ ಆಗಿರುವಂಥ ಶಬ್ದ ರೈಟಪ್ ಪಂಚಮಸಾಲಿ ಅಂತ ಇದೆ. ಎಲ್ಲೆಲ್ಲಿ ಲಿಂಗಾಯತ್ ಬರೆದಾರ, ಲಿಂಗಾಯತ್ ಮುಂದೆ ಪಂಚಮಸಾಲಿ ಅಂತ ಬರೆದಿದ್ದಾರೆ. ಬರೀ ಲಿಂಗಾಯತ್ ಅಂತ ಎಲ್ಲಿ ಕೋಟ್ ಮಾಡಿಲ್ಲ, ಬರೀ ವೀರಶೈವತ್ ಕೋಟ್ ಮಾಡಿಲ್ಲ. ಹಾಗಾಗಿ ನಾವು 5 ವರ್ಷದಲ್ಲಿ 50 ವರ್ಷ ಏನು ವಾತಾವರಣ ಇತ್ತು, ಏನು ಮಾಡಬೇಕಾಗಿತ್ತು, 5 ವರ್ಷದಲ್ಲಿ ಅದನ್ನು ಕ್ರಿಯೇಟನ್ನು ಮಾಡಿದ್ದೇವೆ. ಅಂದರೆ ಇದು ಪಾಸಿಟಿವಾ ನೆಗೆಟಿವಾ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಗುರುಗಳೇ. ಯಾಕೆ ಅಂತ ಕೇಳ್ತೀರಿ ನೋಡಿ. ನೀವು ಪದೇ ಪದೇ ಪಂಚಮಸಾಲಿ ಅಂತ ಹೇಳಿ ಏನೋ ನೀವು ಲಿಂಗಾಯತ ಸಮುದಾಯದಲ್ಲಿ ಎಲ್ರಿಗಿನ್ನ ಒಂದು ಹೆಜ್ಜೆ ಮೇಲೆ, ಒಂದು ಅಂತಸ್ತು ಮೇಲೆ ಇರುವಂಥ ಒಂದು ಉಪಜಾತಿ ಅನ್ನೋ ರೀತಿಯಲ್ಲಿ ಬಿಂಬಿತವಾಗ್ತಿದೆ ಚಿತ್ರಣ. ನೀವೇನು ಹೇಳಿದ್ರಲ್ಲ, ವಾತಾವರಣ ಸೃಷ್ಟಿ ಮಾಡಿದ್ದೀರಿ 5 ವರ್ಷದಲ್ಲಿ ಅಂತ. ಯಾಕೆ ಇದನ್ನು ಒನ್ ಅಪ್ಮೆನ್ಶಿಪ್ ಅಂತಾರೆ ಇದನ್ನು ಇಂಗ್ಲೀಷಲ್ಲಿ. ನೀ ಏನೇ ಇರ್ಬೋದು, ನಾನು ನಿನ್ಕಿನ್ನ ಒಂದು ಮುಂದೆ, ನೀನು 10 ಅಂದ್ರೆ ನಾ 11, ನೀ 5 ಅಂದ್ರೆ ನಾ 10, ಈ ರೀತಿಯ ಒಂದು ಮನಸ್ಥಿತಿ ಬೆಳೆದೋಯ್ತಾ? ಇದು ಸಮುದಾಯದ ಒಗ್ಗಟ್ಟಿಗೇನೆ ಒಂದು ಸವಾಲಾಗೋದಿಲ್ವಾ? ಹಾಗೇನಿಲ್ಲ. ನಾವು ಎಲ್ಲದರಲ್ಲೂ ಮುಂದಿದ್ದೀವಿ. ದಾನದಲ್ಲಿ, ಕೊಡೋದರಲ್ಲಿ, ಎಲ್ಲರ ಕೂಡ್ಕೊಂಡು ಉಣಿಸೋದ್ರಲ್ಲಿ ನಾವು ಮುಂದಿದ್ದೇವೆ. ಅದನ್ನು ನಾವು ಎಕ್ಸೆಪ್ಟ್ ಮಾಡ್ಕೋಬೇಕು. ಆದರೆ ಇಷ್ಟು ವರ್ಷಗಳ ಈ ಸಮುದಾಯ ಹಿಂದೆ ಉಳಿದಿತ್ತಲ್ಲ, ಅದಕ್ಕೆ ಕಾರಣ ಯಾರು? ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಹೌದು, ಒಂದಿಷ್ಟು ಸಮಾಜದಲ್ಲಿ ಬದಲಾವಣೆ ಆಗಬೇಕಾದ್ರೆ ಕೆಲವೊಂದು ಅವಶ್ಯ ಇರ್ತದೆ. ಹಳೆ ಮತದ ಕೊಳೆಯೆಲ್ಲ ಹೊಸ ಮತೀಯ ಹೊಳೆಯಲ್ಲಿ ಕೊಚ್ಚಿ ಹೋಗಲಿ, ಬರಲಿ ವಿಜ್ಞಾನ ಸದ್ಬುದ್ಧಿ ಅಂತ ಕುವೆಂಪುರು ಹೇಳಿದ ಹಾಗೆ ಒಂದಿಷ್ಟು ಹೊಸತನ ಬರಬೇಕಲ್ವಾ ಸಮಾಜಕ್ಕೆ. ಇವತ್ತು ಪಂಚಮಸಾಲಿಯಲ್ಲಿ 10 ಕೂಡ 11 ಇದ್ದು ನಾವು ಇದ್ದೀವಿ. ಆದರೆ ಎಲ್ಲರೂ ನಮ್ಮ ಸಮುದಾಯವನ್ನು ಎಲ್ಲರೂ ಉಪಯೋಗಿಸ್ಕೊಂಡ್ರು. ಆದರೆ ಆ ಸಮುದಾಯಕ್ಕೆ ಕೃತಜ್ಞರಾಗಿರಲಿಲ್ಲ, ಆ ಸಮುದಾಯವನ್ನು ಬೆಳೆಸಬೇಕು ಅಂತ ಇರಲಿಲ್ಲ. ಇವತ್ತು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿತ್ತು. ಆ ಅನ್ಯಾಯವನ್ನು ಎತ್ತು ತೋರಿಸಿದ್ದೇವೆ. ಈಗ ಗೊತ್ತಾಗಿದೆ ಎಲ್ಲರಿಗೂ, ಹೌದು ಪಂಚಮಸಾಲಿಗೆ ಅನ್ಯಾಯ ಆಗಿಲ್ಲ ಅನ್ನುವಂಥ ಯಾವ ಲಿಂಗಾಯತನಾದರೂ ಕರ್ಕೊಂಡು ಬನ್ನಿ ನೀವು. ಇವತ್ತು ಒಳ್ಳೆಯ ಶಿಕ್ಷಣ ನಮ್ಮ ಮಕ್ಕಳಿಗೆ ಸಿಗ್ತಾ ಇಲ್ಲ. ಇವತ್ತು ನಮ್ಮ ಮಕ್ಕಳು ಪ್ರತಿಭೆಯನ್ನು ಕೊರತೆ ಇಲ್ಲ, ಆದರೆ ಅವಕಾಶ ವಂಚಿತರಾಗಿದ್ದಾರೆ. ಇವತ್ತು ನವೋದಯ ವಿದ್ಯಾಲಯಗಳಲ್ಲಿ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಕೇಂದ್ರ ವಿದ್ಯಾಲಯ ನಮ್ಮ ಮಕ್ಕಳಿಗೆ ಅಡ್ಮಿಷನ್ ಸಿಗ್ತಾ ಇಲ್ಲ. ಯಾಕೆ ನಾವು ಜನರಲ್ ಕ್ಯಾಟಗರಿಯಲ್ಲಿ ಇದ್ದೀವಿ, ಸೆಂಟ್ರಲ್ OBC ಇಲ್ಲ. ನಾವು ರಾಜ್ಯದಲ್ಲಿ ಯಾರು OBC ಇದ್ದಾರೋ ಅವರು ಕೇಂದ್ರದಲ್ಲಿ OBC ಇರಬೇಕು ಅನ್ನೋದಿದೆ. ಆದರೆ ರಾಜ್ಯದ ಯಾವ್ಯಾವ OBC ಇದ್ದಾವೆ ಅವೆಲ್ಲ ಕೇಂದ್ರದ OBC ಇದ್ದಾವೆ, ಎಕ್ಸೆಪ್ಟ್ ವೀರಶೈವ ಲಿಂಗಾಯತನ ಬಿಟ್ಟು. ಹಾಗಾಗಿ ನಮ್ಮ ಮಕ್ಕಳು IAS ಆಫೀಸರ್ ಆಗ್ತಾ ಇಲ್ಲ, IPS ಆಫೀಸರ್ ಆಗ್ತಾ ಇಲ್ಲ, IFS ಆಫೀಸರ್ ಆಗ್ತಾ ಇಲ್ಲ. ಯಾಕಂದರೆ 27% ಮೀಸಲಾತಿ. ಹಾಗಾಗಿ ನಮ್ಮ ಮಕ್ಕಳಿಗೆ ಇವತ್ತು ಯಾವುದೇ ಪ್ರತಿಭೆ ಸಾಕಷ್ಟಿದೆ. ಮೆಡಿಕಲ್ ಸೀಟ್ ಪಡ್ಕೋಬೇಕಾದ್ರೆ ಅವ್ರಿಗೆ ಕೊರತೆ ಇಲ್ಲ. ಆದರೆ OBCಯಲ್ಲಿ ಇಲ್ಲ. ಆ 27% OBCಯಲ್ಲಿ ಇರೋದ್ರಿಂದ ಕಳೆದ 10-15 ವರ್ಷಗಳಲ್ಲಿ ನೋಡಿ ಯಾರು ಅಲ್ಲಿಗೆ ಮುಂದಿನ ಹೋರಾಟ ಅಥವಾ ಮುಂದಿನ ಒಂದು ಬೇಡಿಕೆ ನಿಮ್ಮದು ಆ OBC ಪಟ್ಟಿಗೆ ಸೇರ್ಪಡೆದೇ ಆಗಿರುತ್ತಾ? ಮುಂದಿನದಲ್ಲ, ಹಿಂದಿನಿಂದ ಸ್ಟಾರ್ಟ್ ಆಗಿದೆ.
ಇಲ್ಲಿಗೆ ಒಂದು ಹಂತ ಬಂದು ನಿಲ್ತಲ್ಲ, 2D ಅನ್ನೋದು ಸಿಕ್ಕಿದ ನಂತರ ಇಲ್ಲಿಗೆ ನಿಲ್ತಿಲ್ಲ, ಇದು ಮುಗುದಿಲ್ಲ ಅಂತ. ಖಂಡಿತ ಮುಗುದಿಲ್ಲ. ಈಗಾಗಲೇ ನಾವು 2 ವರ್ಷಗಳ ಹಿಂದೆ ಕೇಂದ್ರದ ಹಿಂದುಳಿದ ವರ್ಗದ ಆಯೋಗಕ್ಕೆ ಹೋಗಿ ರಾಜ್ಯದ ಪಂಚಮಸಾಲಿಗಳು ಮತ್ತು ವೀರಶೈವರ ಸ್ಥಿತಿಗತಿಗಳ ಬಗ್ಗೆ ಸುಮಾರು 900 ಪುಟಗಳ ದಾಖಲಾತಿಯನ್ನು ಕೊಟ್ಟು ಅದಕ್ಕೆ ಒಬ್ಬ ಪರ್ಟಿಕ್ಯುಲರ್ ಲಾಯರ್ನಿಟ್ಟು BS ಪಾಟೀಲ್ ಅನ್ನುವಂಥ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ನಿಟ್ಟು ಅವ್ರನ್ನ ಡೆಲ್ಲಿಗೆ ಹೋಗಿ ಚರ್ಚೆ ಮಾಡಿ ಅಲ್ಲಿ ಹಲವು ಗಂಟೆಗಳ ಕಾಲ ಚರ್ಚೆ ಮಾಡಿ ನಾವು ಆ ಫೈಲನ್ನು ಇವತ್ತು ಹೇಳಿದೆ, ಕೇಂದ್ರ ಸರ್ಕಾರ ಏನಿದೆ, ಸುಪ್ರೀಂ ಕೋರ್ಟ್ ಏನಿದೆ, ಅದು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ, ಸೆಂಟ್ರಲ್ OBC ಕಳಿಸೋದು. ಆ ಫೈಲ್ ಈಗಾಗಲೇ ಜುಲೈ 5ನೇ ತಾರೀಕು ರಾಜ್ಯದ ಮುಖ್ಯ ಕಾರ್ಯದರ್ಶಿ ಮೇಲೆ ಫೈಲ್ ಬಂದಿದೆ. ಆ ಫೈಲ್ ಜಸ್ಟು ಕ್ಯಾಬಿನೆಟ್ನಲ್ಲಿ ಪಾಸಾಗಿ ಡೆಲ್ಲಿಗೆ ಹೋಗಬೇಕು. ಡೆಲ್ಲಿಗೆ ಹೋದರೆ ಸಮಸ್ತ ವೀರಶೈವ ಲಿಂಗಾಯತರಿಗೆ ಕೇಂದ್ರದ OBC ಸಿಗುತ್ತೆ. ಪಂಚಮಸಾಲಿ ಅಂದರೆ ನಮಗೆ ದಾನ, ಒಬ್ಬರು ಕೊಟ್ಟು ಆಮೇಲೆ ನಾವು ತಗೊಳ್ಳೋವಂಥ ಒಂದು ಸ್ವಭಾವ ಈ ಸಮುದಾಯದ್ದು ಅಂತ. ಆದರೆ 2Bಯಿಂದ ಮುಸ್ಲಿಂ ಸಮುದಾಯದ 4% ಕಿತ್ಕೊಂಡು 2% ಲಿಂಗಾಯತ ಸಮುದಾಯಕ್ಕೆ, 2% ಒಕ್ಕಲಿಗ ಸಮುದಾಯಕ್ಕೆ ಕೊಟ್ಟಾಗ ಗುರುಗಳೇ, ಅಲ್ಲ ನೀವು ಶ್ರೀಗಳು, ನೀವು ರಾಜಕಾರಣದಲ್ಲಿರುವಂಥವ್ರಲ್ಲ, ಮತ ಬ್ಯಾಂಕ್ ಬೇಕಾಗಿಲ್ಲ ನಿಮ್ಗಲ್ವಾ, ನೀವು ಸಮಾಜ ಅಂತ ನೋಡೋದು, ಅದರಲ್ಲೂ ನಿರ್ದಿಷ್ಟವಾಗಿ ಅಂದರೆ ಪಂಚಮಸಾಲಿ ಅಂತೀರಿ. ಇಲ್ಲಾಂದರೆ ಸಮಾಜನೇ ನಿಮ್ದಲ್ವಾ. ಸಾಮಾಜಿಕ ನ್ಯಾಯ ಎಲ್ಲಿ ಉಳಿತಿಲ್ಲಿ? ಒಬ್ಬರ ಹತ್ರ ಕಿತ್ಕೊಂಡು ಇನ್ನೊಬ್ರು ಕೊಡೋವಂಥದ್ದು, ಇದನ್ನೇನು ಸಾಮಾಜಿಕ ನ್ಯಾಯ ಅಂತ ನಾವೇ ಒಪ್ಪೋದು? ಒಂದು, ನಾವೆಂದೂ ಕೂಡ ಒಂದು ಸಮುದಾಯವನ್ನು ಕಿತ್ತು ನಮ್ಮ ಮೀಸಲಾತಿ ಕೊಡಿ ಅಂತ ಕೇಳಿದವರಲ್ಲ. ಬಟ್ ಆಗಿದ್ದದೇ ಅಲ್ಲ. ಆದರೆ ಮೀಸಲಾತಿ ಎಲ್ಲರೂ ಒಂದೇ ಕಡೆ ತೊಗೋಬೇಕಾ, 2-3 ಕಡೆ ತೊಗೋಬೇಕಾ? ಮೀಸಲಾತಿ ವಿಚಾರ ಬಂದಾಗ ಇವತ್ತು ಇಸ್ಲಾಂ ಸಮುದಾಯ ಪ್ರವರ್ಗ 1ರಲ್ಲಿ ತೆಗೆದುಕೊಳ್ತಾ ಇದೆ, ಪ್ರವರ್ಗ 2ರಲ್ಲಿದೆ, 17 ಜಾತಿ ಪ್ರವರ್ಗ 2Aದಲ್ಲಿದೆ, 13 ಸಮುದಾಯಗಳು ಪ್ರವರ್ಗ 1ರಲ್ಲಿದೆ. ಜೊತೆಗೆ 2B 4% ಇತ್ತು. ಆ ಪ್ರವರ್ಗ 1, ಪ್ರವರ್ಗ 2ದಲ್ಲಿ ಸಮುದಾಯನ ಟಚ್ ಮಾಡಿಲ್ಲ ಅವರು. ಕೇವಲ 2Bಯಲ್ಲಿ ಧರ್ಮದ ಆಧಾರಿತದ ಮೇಲೆ ಇವತ್ತು ದೇಶದ ಯಾವುದೇ ಒಂದು ಭಾಗಕ್ಕೆ ಹೋಗಿ ನೀವು ಯಾವುದೇ ರಾಜ್ಯಗಳಲ್ಲಿ ಧರ್ಮದ ಆಧಾರದ ಮೇಲೆ ಯಾರಿಗೂ ಕೂಡ ಮೀಸಲಾತಿನ ಕೊಟ್ಟಿಲ್ಲ. ಹಾಗಾಗಿ ಅವ್ರನ್ನ ಏನು ಮಾಡಿದ್ದಾರೆ, 2Bಯಿಂದ ನೇರವಾಗಿ EWS ಕೊಟ್ಟಿದ್ದಾರೆ, 10% ಮೀಸಲಾತಿನ ಕೊಟ್ಟಿದ್ದಾರೆ. ನಿಖಿಲ್, ನೀವು ಇಲ್ಲಿ ಯೋಚನೆ ಮಾಡಬೇಕಾಗಿರುವಂಥದ್ದು, ಆ ಸಮುದಾಯ ಕೂಡ ಯೋಚನೆ ಮಾಡುವಂಥದ್ದು ಏನಪ್ಪ ಅಂತಂದರೆ, ಕೇವಲ 10% ಮೀಸಲಾತಿ ಕರ್ನಾಟಕ ಅಲ್ಲ, ದೇಶದ ಎಲ್ಲ ರಾಜ್ಯಗಳ 10% ಇದೆ EWS. ಇಫ್ ಯು ಲುಕ್ ಎಟ್ UP, ಉತ್ತರ ಪ್ರದೇಶ್, ದ ಪಾಪ್ಯುಲೇಷನ್ ಈಸ್ ಆಲ್ಮೋಸ್ಟ್ 25 crores ಅಲ್ವಾ? ಆ ರಾಜ್ಯದ 25% ಜನಾಂಗ 10% ಮೀಸಲಾತಿ ತೋತಿದ್ದಾರೆ. ಅಂದರೆ 6 ಕೋಟಿಗಿಂತ ಅಧಿಕ ಜನಸಂಖ್ಯೆ ದೇ ಆರ್ ಸೇರಿಂಗ್ 10% ರಿಸರ್ವೇಷನ್. ಕರ್ನಾಟಕದಲ್ಲಿ ಮೊದಲಿಯರ್, ಜೈನ್, ಬ್ರಾಹ್ಮಣ, ಮತ್ತೊಂದು ನಗರ್ಥಾಸ್, ಈ 4 ಸಮುದಾಯ ಇನ್ ಟೋಟಲ್ ಅರೌಂಡ್ 3.4, 3.6, ಒಂದೊಂದು ಸಮೀಕ್ಷೆನಲ್ಲಿ ಒಂದೊಂದು ನಂಬರ್ ಬರ್ತದೆ, 4% ಅಂತ ಹಿಡಿ. ಎಷ್ಟು ಲಕ್ಷ ಆಗುತ್ತೆ ಅಂದರೆ ಒಂದು 50 ಲಕ್ಷ ಅಂತ ತಿಳ್ಕೊಳ್ಳಿ ನೀವು. ಡಬಲ್ ಹೇಳಿದ್ರು 50 ಲಕ್ಷ ಜನಸಂಖ್ಯೆ 10% ಮೀಸಲಾತಿ ತೋತಾ ಇದೆ. 1.5 ಕೋಟಿ ಜನಸಂಖ್ಯೆ 7% ಮೀಸಲಾತಿ ತೋತಾ ಇದೆ. ಅವ್ರಿಗೆ ಲಾಭ ಆಯಿತು, ಹಾನಿ ಆಯಿತು. ಅವ್ರು ಬರೀ 2Bಯಿಂದ ಚೇಂಜ್ ಮಾಡಿದ್ದಾರೆ, ತೆಗೆದೇ ಇಲ್ಲ ಅವ್ರನ್ನ. ಇನ್ನೂ ಅವ್ರನ್ನ ಪ್ರಮೋಷನ್ ಮಾಡಿದ್ದಾರೆ, ಡೆಮೋಷನ್ ಆಗೇ ಇಲ್ಲ. ಪ್ರವರ್ಗ 1ರಲ್ಲಿ ಪ್ರವರ್ಗ 2 ಪ್ಲಸ್ EWS ಕೊಟ್ಟಿದ್ದಾರೆ. ನೀವು ಹೇಳಿದ್ರಿ ಅವ್ರಿಗೆ ಲಾಭ ಆಗುತ್ತೆ, ಅವ್ರಿಗೆ ಅನುಕೂಲ ಆಗುತ್ತೆ ಅಂತ. ಲಾಭ ಅನುಕೂಲ ಅನ್ನೋ ಸಮುದಾಯದವ್ರು ನಿರ್ಧಾರ ಮಾಡಬೇಕಲ್ವಾ, ಅದು ಒಂದು ಭಾಗ. ಇಲ್ಲಿ ನ್ಯಾಯ ಸಿಕ್ತು ಭಾಗಶಃ ಅಂತಾರು ನೀವು ಒಪ್ತೀರಿ. ಆದರೆ ಹೊರಗಿನವರು ಚುನಾವಣೆಯ ಹೊಸ್ತಿಲಲ್ಲಿ ಇಂತಹ ಒಂದು ನಿರ್ಧಾರ ಆಗುತ್ತೆ ಅಂದಾಗ ಅದನ್ನು ಹೇಗೆ ಗಮನಿಸಬೇಕು? ನೋಡಿ, ಎಲ್ಲರೂ ಅವರವರ ಲಾಭದ ಬಗ್ಗೆನೇ ಯೋಚನೆ ಮಾಡ್ತಾರೆ. ಸೊ ಚುನಾವಣೆಯ ಹೊಸ್ತಿಲಲ್ಲಿ ಮಾಡೋದು ಆ ಪಕ್ಷಗಳ ಲಾಭ. ಅದು ಮೊದಲಿಂದನೂ ಇದು ಓಪನ್ ಫೀಲ್ಡ್, ಇದು ಯುದ್ಧ ಭೂಮಿ. ಯುದ್ಧ ಭೂಮಿಯಲ್ಲಿ ಇಳಿದ ಮೇಲೆ ನೀವು ಡಿಸೈಡ್ ಮಾಡಬೇಕು. ಎಲ್ಲರೂ ನಾನು ಗೆಲ್ಲಬೇಕಂತ ಇರ್ತಾರೆ, ಅವರವರ ಲಾಭ ನೋಡ್ತಾರೆ. ಅದಕ್ಕೆ ತಂತ್ರ, ಪ್ರತಿತಂತ್ರ, ಕುತಂತ್ರ ಎಲ್ಲ ನಡೀತಾ ಇರ್ತದೆ. ಈಗ ಈ ನಿರ್ಧಾರ ಮಾಡಿದ್ದು ಒತ್ತಡದಲ್ಲೋ ಅಥವಾ ಈ ನಿರ್ಧಾರದ ಒಪ್ಪಿಗೆ ಆಗಿರೋದು ಒತ್ತಡದಲ್ಲೋ? ಸೊ ನಮಗೇನು ಇದು ಒತ್ತಡ ಅಂತ ಅನಿಸೋದಿಲ್ಲ, ಚಾಣಾಕ್ಷತೆ ಅಂತ ಅನಿಸ್ತದೆ. ನೀವು ಮಾಡಿರೋದು ಅಂದರೆ ಸಮುದಾಯ ಮಾಡಿದ್ದು ಚಾಣಾಕ್ಷತೆ, ಸಮುದಾಯ ಸರ್ಕಾರ ಮಾಡಿರೋದು. ಒತ್ತಡ ಇದ್ದೇ ಇತ್ತು. ನಾವು ನಂಬಿಕೆ ಇಟ್ಟಿದ್ದು ಬೀದಿ ಹೋರಾಟ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ, ಆಮೇಲೆ
ನಾವು ಹೆಚ್ಚು ನಂಬ್ಕೊಂಡಿರೋದು ಕಾರಣಾತ್ಮಕ ಹೋರಾಟ. ಸೊ ಕಾರಣಾತ್ಮಕ ಹೋರಾಟ ಇದರಲ್ಲಿ ಯಶಸ್ಸನ್ನು ಕೊಟ್ಟಿದೆ. ಆ ರಿಪೋರ್ಟನ್ನು ಕೊಡುವಲ್ಲಿ ನಾವು ಕೊಡಿಸುವಲ್ಲಿ ಸಕ್ಸಸ್ಫುಲ್ ಆಗಿದ್ದೇವೆ ಅನ್ನೋದು ನಮ್ಮ ಭಾವನೆ. ಸರ್ಕಾರ ಆಯಾಯ ತಂತ್ರಗಳನ್ನು ಉಪಯೋಗಿಸ್ತಾರೆ. ಅವ್ರಿಗೆ ಒಳಿತಾಗುವುದಾದರೆ ಅವರು ಉಪಯೋಗಿಸ್ಕೊಳ್ತಾರೆ. ಅದರ ಬಗ್ಗೆ ನಾನು ಹೇಳೋದಿಲ್ಲ. ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳು ಬಿಟ್ಬಿಡೋಣ ಅವುಗಳನ್ನ. ಆಯಿತು, ನೀವು ಹೇಳಿದ್ರಿ ಯಶಸ್ಸಾಯಿತು, ಸರ್ಕಾರದ್ದು ತನ್ನ ಚಾಣಾಕ್ಷತೆ ತನಗೆ, ಸಮುದಾಯ ತನ್ನ ಚಾಣಾಕ್ಷತೆ ತಾನು ಮೆರೆದಿದೆ. ಈ ಸಂದರ್ಭದಲ್ಲಿ ಸಮುದಾಯಕ್ಕೆ ಏನು ಬೇಕೋ ಗಿಟ್ಟಿಸ್ಕೊಂಡಿದೆ. ಈ ಗಿಟ್ಟಿಸ್ಕೊಳ್ಳೋದ್ರಲ್ಲಿ ಬಹುತೇಕರ ಪಾತ್ರ ಇತ್ತು. ನೀವೇ ಹೇಳಿದ್ದೀರಿ ಶ್ರೇಯಸ್ಸು ಕೀರ್ತಿ ಸಮುದಾಯದವ್ರಿಗೆ ಸೇರಬೇಕು ಅಂತ. ನೀವು ಈ ಸಮುದಾಯದ ಗುರುಗಳಿದ್ದೀರಿ. ಇನ್ನೊಂದು ಕೆಲವರು ಕೂಡ ಪ್ರತಿಷ್ಠಿತ ಗುರುಗಳಾಗಿ ಹೊರಹೊಮ್ಮಿದ್ದಾರೆ ಈ ಕಾರ್ಯಕ್ರಮ ಕಳೆದ 2-2.5 ವರ್ಷಗಳ ಈ ಅವಧಿಯಲ್ಲಿ. ಉದ್ದೇಶ ಅದೇ, ಗುರಿ ಅದೇ, ಪಾತ್ರ ಕೂಡ ಹೆಚ್ಚು ಕಮ್ಮಿ ಹೋಲಿಕೆ ಇರುವಂಥದ್ದು. ಆದರೂ ಒಬ್ರನ್ನೊಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದಿಲ್ಲ. ಹೇಗಿದು? ಹಾಗೇನಿಲ್ಲ, ಆ ಥರ ನಮ್ಮಲ್ಲಿ ಯಾವುದೇ ರೀತಿ ದ್ವೇಷ ಭಾವನೆಗಳು ಯಾಕೆ ಇವೆಲ್ಲ ಆಗ್ತಾವಂತಂದರೆ, ಸ್ವಂತ ಬುದ್ಧಿ ಇದ್ದಾಗ, ದೂರದೃಷ್ಟಿ ಇದ್ದಾಗ ಒಬ್ಬರೊಬ್ಬರ ನಡುವೆ ವಿರಸ ಬರೋದಿಲ್ಲ. ನಾವು ಯಾರನ್ನೂ ಕೂಡ ನಮ್ಮ ಮೆದುಳಿನಲ್ಲಿ ನಾವು ಇಟ್ಟುಕೊಂಡಿಲ್ಲ. ಅವರ ಮಾತುಗಳನ್ನು ಎಷ್ಟು ಬೇಕು ಅಷ್ಟು ಕೇಳ್ತೀವಿ. ಆದರೆ ಅವರೇ ನಮ್ಮ ಸರ್ವವ್ಯಾಪಿ ಆಗ್ಬಿಡೋದಿಲ್ಲ. ನಾವು ಅವ್ರು ಯಾರು ಒತ್ತಡಕ್ಕೂ ನಾವು ಒಳಗಡೆ ಆಗೋರಲ್ಲ. ನಮ್ಮ ಸ್ವಂತ ಬುದ್ಧಿಯಿಂದ ನಾವೇನು ನಿರ್ಧಾರವನ್ನು ತೆಗೆದುಕೊಳ್ತೇವೆ, ಆ ನಿರ್ಧಾರ ನಮ್ಮ ಮೇಲೆ ಯಾರೂ ಕೂಡ ಪ್ರಭಾವ ಬೀರೋಕ್ಕಾಗಲ್ಲ. ನಾವು ಹೇಳ್ದಂಗೆ ಕೇಳಬೇಕು ಅಂತೇಳಿ ಯಾರೂ ನಮಗೆ ಇವತ್ತಿಗೂ ಒತ್ತಡ ಹಾಕಿಲ್ಲ. ಆ ಒತ್ತಡವನ್ನು ತೆಗೆದುಕೊಳ್ಳೋರಲ್ಲ. ನಾವು ಇಡೀ ಜಗತ್ತಿಗೆ ಹೇಳ್ಕೊಡೋದು ಸ್ಟ್ರೆಸ್ಲೆಸ್ ಲಿವಿಂಗ್ ಹೇಳ್ಕೊಡ್ತೀವಿ. ನಾವು ಒತ್ತಡ ರಹಿತ ಜೀವನ ಹೇಳ್ಕೊಡ್ತೀವಿ. ನಾವು ಒತ್ತಡವನ್ನು ತೆಗೆದುಕೊಳ್ಳೋರಲ್ಲ, ಒತ್ತಡ ಕೊಡೋರಲ್ಲ. ಈ ಅಭಿಯಾನ ಹೋರಾಟ ಅಂತೆಲ್ಲ ಏನು ನಡೀತು ಗುರುಗಳೇ, ಇದು ಇವತ್ತಿಗೆ ಕೇವಲ ಒಂದು ರಾಜಕೀಯ ವೇದಿಕೆ ಅಥವಾ ಅಸ್ತ್ರವಾಗೋಯ್ತು ಅನ್ನೋ ಒಂದು ಯೋಚನೆ ನಿಮ್ಮ ಮನಸ್ಸಲ್ಲಿ ಯಾವತ್ತಾದರೂ ಮೂಡಿತ್ತಾ? ಒಂದು ಸಮುದಾಯಕ್ಕೆ ಕೇಂದ್ರಿತವಾದಂಥ ಅಭಿಯಾನ ಅದು ಎಲ್ಲೋ ಒಂದು ಕಡೆ ಬೇರೆ ಬೇರೆ ಬಣ್ಣಗಳನ್ನ ಪಡ್ಕೊಂಡು ಬೇರೆ ಬೇರೆ ಆಯಾಮಗಳಲ್ಲಿ ಬೆಳೆದು ಬಿಡ್ತಾ? ಅಲ್ಲ, ಬೆಳೆದು ಸತ್ಯ. ಅಲ್ಟಿಮೇಟ್ಲಿ ಫೆನ್ ಇಟ್ ಕಮ್ಸ್ ರಿಸಲ್ಟ್, ಎಲ್ಲ ಸರ್ವ ಸಮುದಾಯಗಳಿಗೆ ಸಮಾಜ ನಿರ್ಮಾಣಕ್ಕೆ ಅನುಕೂಲ ಆಯಿತು. ಇದು ಮೀಸಲಾತಿ ಸರ್ಕಾರ ಎಲ್ಲರನ್ನ ಕೂಡಿಸ್ಕೊಂಡಿರೋದು, ಪ್ರತ್ಯೇಕತೆಯನ್ನು ಕೊಡದೇ ಇರೋದು, ವೀರಶೈವ ಲಿಂಗಾಯತರು ಎಲ್ಲಿ ಕೂಡ ಡಿಸ್ಟರ್ಬ್ ಆಗದಾನೆ. ಹೌದಪ್ಪ, ಪಂಚಮಸಾಲರು ಹೋರಾಟ ಮಾಡಿದರು, ನಮ್ಮೆಲ್ಲರಿಗೂ ಒಳ್ಳೆತಾಯಿತು, ಪಂಚಮಸಾಲರು ಒಳ್ಳೆಯವರು ಅನ್ನೋದು ಮತ್ತೆ ಭಾವ ಬಂತದು. ಖಂಡಿತ ಕೆಲವು ರಾಜಕಾರಣಿಗಳಿರ್ತಾರೆ, ಅವ್ರಿಗೆ ಅವ್ರದ್ದೇ ಅಂಥ ಲಾಭದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅವರು ತಾವು ಹೇಳ್ದಂಗೆ ನಾವೆಲ್ಲ ಕೇಳಬೇಕು ಅಂತ ಬಯಸ್ತಾರೆ. ಅಂದರೆ ಈ ಮೂಮೆಂಟ್ನಲ್ಲಿ ನೀವು ಜಸ್ಟ್ ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಭಾಳಷ್ಟು ಜನ ಯಾರು ಕೂಡ ಇವತ್ತಿಗೂ ನಾನು ಪಂಚಮಸಾಲಿ ಅನ್ಕೋತಾ ಇರಲಿಲ್ಲ. ಅವರೆಂದು ಯಾವ ಪೀಠಗಳು ನೋಡ್ಕೊಂಡಿರಲಿಲ್ಲ. ಸಮುದಾಯಕ್ಕೆ 4 ಮಕ್ಕಳಿಗೆ ಒಳ್ಳೆಯದು ಮಾಡಿರಲಿಲ್ಲ. ಅವ್ರ ಹಾಸ್ಟೆಲ್ಗಳು ಮಾಡೋದಾಗಲಿ, ದಾನ ಧರ್ಮಗಳನ್ನ ಮಾಡೇ ಇರಲಿಲ್ಲ. ಯಾವಾಗ ಪಂಚಮಸಾಲಿ ಅಸ್ಮಿತೆ ಆರಂಭವಾಯಿತು, ನಾನು ಪಂಚಮಸಾಲಿನ ಹೇಳಕ್ಕೆ ಶುರು ಮಾಡಿದ್ರು. ಅವರು ಅದರ ಲಾಭವನ್ನು ಪಡ್ಕೊಳ್ಳೋಕೆ ಶುರು ಮಾಡಿದರು. ಬಟ್ ನಾವೇನಂದ್ರೆ ಯಾರು ದುಡಿದವನೇ ದೊರೆ ಆಗ್ಬೇಕನ್ನೋರು. ನಾವು ದುಡಿದವನಿಗೆ ದುಡಿಸೋ ಕಲೆಯನ್ನು ಹೇಳ್ಕೊಡ್ಬೇಕು. ನಾವು ದುಡಿದುಣ್ಣು ಮಹಾರಾಯ ಅಂತ ಹೇಳಿದಾರಲ್ಲ, ಹಾಗಾಗಿ ಅವರವರು ರಾಜಕೀಯ ಹಿತಾಸಕ್ತಿಗಾಗಿ ಈ ಮೂಮೆಂಟನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರು. ಅದರಲ್ಲಿ ನಾವು ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಅಲ್ಲ, ಈಗ ಅವ್ರನ್ನ ಎಂಟರ್ಟೈನ್ ಮಾಡಿಲ್ಲ ನಾವು. ಗುರುಗಳು, ಒಂದು ಸ್ವಲ್ಪ ರಾಜಕೀಯ ಮಾತಾಡೋಣ. ಈ ಬಾರಿ ಹಿಂದೆಂದೂ ಇಲ್ಲದಿರುವಂಥ ಒಂದು ಪೈಪೋಟಿ ಲಿಂಗಾಯತ ಮತಬುಟ್ಟಿಯಲ್ಲಿ ಇದೆ. ಆ ಮತಬುಟ್ಟಿಯಿಂದ ಯಾರು ಎಷ್ಟು ಮತಗಳನ್ನ ಪಡ್ಕೊಳ್ತಾರೆ ಅನ್ನೋದಕ್ಕೆ ಭಾಳ ಒಂದು ತೀವ್ರವಾದ ಪೈಪೋಟಿಯನ್ನು ನಾವು ನೋಡ್ತಿದ್ದೇವೆ. ಇದ್ರ ಬಗ್ಗೆ ನಿಮ್ಮ ವಿಶ್ಲೇಷಣೆ ಅಥವಾ ನಿಮ್ಮ ಅಭಿಪ್ರಾಯ? ನೋಡಿ, ಲಿಂಗಾಯತ ಅಂದರೆ ಲಿಬ್ರಲ್ ಅಂತ ಮೊದಲಿಂದನೂ ಎಲ್ಲರನ್ನ ಕರ್ಕೊಂಡು ಹೋಗುವಂತಹ ಒಂದು ಬಹುದೊಡ್ಡ ಸಮುದಾಯ. ಈ ಸಮುದಾಯ ಜನಸಂಖ್ಯೆಯಲ್ಲಿ ತುಂಬ ದೊಡ್ಡದಿರೋದ್ರಿಂದ, ವೋಟ್ ಬ್ಯಾಂಕ್ ಮೇಜರ್ ಈ ಸಮುದಾಯಕ್ಕಿರೋದ್ರಿಂದ, ಇಲ್ಲಿವರೆಗೆ ಈ ರಾಜ್ಯದಲ್ಲಿ ನಾನು ಹೇಳಬೇಕಂದ್ರೆ 1983ರಿಂದ ಅಪ್ ಟು 2018ರವರೆಗೆ ಯಾವ ಸರ್ಕಾರದಲ್ಲಿ, ಯಾವ ಪಕ್ಷದಲ್ಲಿ, ಸರ್ಕಾರ ಅನ್ನೋಕ್ಕಿಂತಲೂ ಪಕ್ಷ ಯಾವ್ಯಾವ ಪಕ್ಷದಲ್ಲಿ ಅತಿ ಹೆಚ್ಚು ಲಿಂಗಾಯತ ಶಾಸಕರಾಗಿದ್ದಾರೆ, ಆ ಪಕ್ಷವೇ ಸರ್ಕಾರ ಮಾಡಿರೋದು.
ಹಾಗಾಗಿ ಲಿಂಗಾಯತ ಇಸ್ ಮೇಜರ್ ಇಶ್ಯೂ. ಓಕೆ, ಅದಕ್ಕೆ ಅನುಗುಣವಾದಂಥ ಪ್ರಾತಿನಿಧ್ಯ ಕೂಡ ನೋಡಿ. ಈಗ ಕಾಂಗ್ರೆಸ್ದು 2 ಪಟ್ಟಿ ಬಂತು ಗುರುಗಳೇ. ಮೊದಲನೇ ಪಟ್ಟಿನಲ್ಲಿ 124 ಅಭ್ಯರ್ಥಿಗಳ ಘೋಷಣೆ, ಅದರಲ್ಲಿ 32 ಲಿಂಗಾಯತ ಸಮುದಾಯದ ನಾಯಕರು ಅಭ್ಯರ್ಥಿಗಳು. ಎರಡನೇ ಪಟ್ಟಿನಲ್ಲಿ 42 ಘೋಷಣೆ, ಅದರಲ್ಲಿ 11 ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳು. ಒಟ್ಟು 166ರಲ್ಲಿ 43 ಅಭ್ಯರ್ಥಿಗಳು ಲಿಂಗಾಯತ ಸಮುದಾಯದ್ದು. ಇನ್ನು ನಿರ್ದಿಷ್ಟವಾಗಿ ಪಂಚಮಸಾಲಿದೆ ಹೇಳಬೇಕಂದ್ರೆ, ಒಂದು ಜಿಲ್ಲೆನಲ್ಲಿ ಅಭ್ಯರ್ಥಿಗಳ ಪೈಕಿ 5 ಜನ ಪಂಚಮಸಾಲಿಯವರೇ ಇದ್ದಾರೆ. ಇದನ್ನು ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಅಂತ ಯಾಕೆ ಹೇಳಬಾರ್ದು? ಒಂದು ನಿಮಿಷ, ಮಾಡಿರೋದು ಕಾಂಗ್ರೆಸ್, ನಿರ್ಧಾರ ಕೊಟ್ಟಿರೋದು BJP, ಆದರೆ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗ್ತಿರೋದು ಕಾಂಗ್ರೆಸ್. ಯಾಕಂದರೆ ಇದು ಬರೀ ಸರ್ಕಾರದ ಅಥವಾ BJPಯ ನಾಯಕರ ಹೋರಾಟ ಮಾತ್ರ ಅಲ್ಲ. ನಿಮಗೆ ಗೊತ್ತಿದೆ, ವಿಜಯಾನಂದ ಕಾಶಪ್ಪನವರೇನು BJP ಅವರಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇನು BJP ಅವರಲ್ಲ. ನಿಮ್ಮ ಜೊತೆ ನಿಂತಿದ್ರು ಅವರು ಹೋರಾಟದಲ್ಲಿ. ಪ್ಲೀಸ್. ಖಂಡಿತ ಇವಾಗನೇ ಅತಿ ಹೈಯೆಸ್ಟ್ ನಂಬರ್ ಬಂದಂತಲ್ಲ. ನೀವು ಹಿಂದೆ ಕಾಂಗ್ರೆಸ್ನಲ್ಲಿ ನೋಡಿ, 70ಕ್ಕಿಂತ ಅಧಿಕ ಜನ ಕಾಂಗ್ರೆಸ್ನಲ್ಲಿ ಶಾಸಕರಾಗ್ತಾಯಿದ್ರು. ಅದನ್ನು ನೋಡ್ಕೊಂಡು ಹೋದರೆ ನೀವು ವೀರೇಂದ್ರ ಪಾಟೀಲರ ಕಾಲದಿಂದ, ನೀವು ದೇವರಾಜ ಅರಸರ ಕಾಲದಿಂದ ಹಿಡ್ಕೊಂಡು ನೀವು ನೋಡಿದ್ರೆ ಇವತ್ತು ಅದಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ಇವತ್ತು ಶಾಸಕರಾಗ್ತಾ ಇದ್ದಾರೆ. ಯಾಕೆ ಅಷ್ಟು ಜನಕ್ಕೆ ಅವ್ರು ಕೊಡ್ತಾ ಇಲ್ಲ. ಆದರೆ ಈ ಸಲ ಮೇಜರ್, ಈ ಕಳೆದ 2018 ಎಲೆಕ್ಷನ್ ಆಗಿರ್ಬೋದು, 2013 ಆಗಿರ್ಬೋದು, ಈ ಸಲ ಈ 3 ಕಡೆ ನೀವು ಯೋಚನೆ ಮಾಡಿ. 2013ರಲ್ಲಿ ಅವತ್ತು ಲಿಂಗಾಯತ್ ದೊಡ್ಡ ಟ್ರಂಪ್ ಕಾರ್ಡ್ ಯೂಸ್ ಆಯಿತು. ಅವತ್ತು ಲಿಂಗಾಯತ್ ಅಂತಂದರು. ಹಾಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. 2018ರಲ್ಲಿ ನಿಮ್ಗೆ ಗೊತ್ತಿದೆ ಯಾಕೆ ಸರ್ಕಾರ ಮತ್ತೆ ಬರಲಿಲ್ಲ. 2008ರಲ್ಲಿ ಯಡಿಯೂರಪ್ಪನವರಾದರು, ಆಮೇಲೆ 2013ರಲ್ಲಿ ಸಿದ್ದರಾಮಯ್ಯವರಾದರು. ಯಾಕೆ 2018 ಬರಲಿಲ್ಲ? ಅವತ್ತು ಲಿಂಗಾಯತ ಮೇನ್ ಕಾರಣ ಆಯಿತು. ಇವತ್ತು ಯಾವುದೇ ಒಂದು ಸರ್ಕಾರ ರಚನೆ ಆಗಬೇಕಾದ್ರೆ ಲಿಂಗಾಯತ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಹಾಗೆ ಮೊದಲಿನಕ್ಕಿಂತನೂ ಹಾಗೆ ನೋಡಿದರೆ ಇವತ್ತು ಟಿಕೆಟನ್ನು ಕೊಡೋದು ಕಡಿಮೆ ಆಗಿದೆ, ಹೆಚ್ಚಾಗಿಲ್ಲ. ಜನಸಂಖ್ಯೆ ನೋಡೋದು ಇನ್ನೂ ಹೆಚ್ಚಾಗಬೇಕಿದು. ಒಂದೇ ಪಕ್ಷದಲ್ಲಿ ಕಡಿಮೆ 70 ಜನ ಕೊಡಬೇಕು. ಗುರುಗಳೇ, ಈಗ ಆಗಿರೋದು ಬರೀ ಘೋಷಣೆ ಮಾತ್ರ, ಅನುಷ್ಠಾನ ಇನ್ನೂ ಬಾಕಿ ಇದೆ. ಪಿಕ್ಚರ್ ಅಭಿ ಬಾಕಿ ಹೇ ಮೇರೆ ದೋಸ್ತ್ ಅಂದಂಗೆ ಈಗ ಆಗಿರೋದು ಬರೀ ಘೋಷಣೆ ಮಾತ್ರ. ಅನುಷ್ಠಾನದ ಬೆಟ್ಟದಂಥ ಒಂದು ಸವಾಲು ಇಂದಿನ ಸರ್ಕಾರದ ಮೇಲೂ ಇದೆ, ಮುಂದಿನ ಸರ್ಕಾರದ ಮೇಲೂ ಇದೆ. ಅನುಷ್ಠಾನದ ಬಗ್ಗೆ ಮಾತನಾಡ್ಬೋದಾ? ಖಂಡಿತ. ಯಾವಾಗ ಒಬ್ಬ ಸನ್ಯಾಸಿ ದೀಕ್ಷೆ ತೊಗೊಂಡ ತಕ್ಷಣ ಅವನು ಪೂರ್ಣ ಆಗೋದಿಲ್ಲ, ಅವನ ಅನುಷ್ಠಾನ ಮಾಡಬೇಕಾಗತ್ತೆ. ಅನುಷ್ಠಾನ 21 ದಿನ, 45 ದಿನ, 108 ದಿನ ಅನುಷ್ಠಾನ ಮಾಡಬೇಕಾಗತ್ತೆ. ಈಗ ಸ್ವಲ್ಪ ದಿನ ಅದನ್ನು ಸರ್ಕಾರ ಘೋಷಣೆ ಮಾಡಿದೆ. ಮುಂದಿನ ದಿನಗಳಲ್ಲಿ ಅದನ್ನು ಅನುಷ್ಠಾನ ಆಗುತ್ತೆ ಅನ್ನುವಂಥದ್ದು ವಿಶ್ವಾಸ ಇದೆ. ಅನುಷ್ಠಾನಕ್ಕೆ ಏನು ಬೇಕೋ ಎಲ್ಲ ವಾತಾವರಣ ನಿರ್ಮಾಣ ಮಾಡ್ತೇವೆ. ಅಲ್ಲ, ನೀವು ಮಾಡ್ತೀರಿ, ಬಟ್ ಈಗಾಗಲೇ ಮುಂದಿನ ದಿನಗಳಲ್ಲಿ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನು ಹೊಂದಿರುವಂಥ ಕಾಂಗ್ರೆಸ್ ಪಕ್ಷದ ಕೆಲ ನಾಯಕರು ಅವ್ರು ಹೇಳ್ತಾರೆ, ಇಲ್ಲಿ ಆಗಿರೋವಂಥ ಅನ್ಯಾಯವನ್ನು ನಾವು ಸರಿಪಡಿಸ್ತೀವಿ, 2Bಗೆ ಮತ್ತೊಮ್ಮೆ 4% ಹಿಂದಿರುಗಿಸ್ತೀವಿ. ಅವ್ರಿಗೇನು ಹೇಳಕ್ಕೆ ಬಯಸ್ತೀರಿ? ಯಾವುದೇ ಸರ್ಕಾರಕ್ಕೆ ಆ ಶಕ್ತಿ, ಧೈರ್ಯ ಬೇಕಾಗತ್ತೆ. ಒಂದು ಸಮುದಾಯವನ್ನು ಮತ್ತೆ ಕೆಳಗೆ ತರೋದು ಅಷ್ಟು ಸುಲಭ ಅಲ್ಲ. ಆ ಸಮುದಾಯ ಕೂತ್ಕೊಳ್ಳೋದಿಲ್ಲ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಕ್ಕಿಂತ ಅತಿ ಶ್ರೇಷ್ಠವಾಗಿರೋದು ಯಾವುದು ಅಂತಂದರೆ ಸಂವಿಧಾನ, ಕಾನೂನು. ಹಿಂದುಳಿದ ವರ್ಗದ ಆಯೋಗ ಕೊಟ್ಟಂಥ ವರದಿ ಆಧಾರದ ಮೇಲೆ ಇದು ಮೀಸಲಾತಿಯನ್ನು ಹಂಚಿಕೆ ಮಾಡಿದರೆ ವಿನಃ ಬೇರೆ ಸರ್ಕಾರ ಕ್ಯಾಬಿನೆಟ್ ಕೂತ್ಕೊಂಡು 4 ಜನ ಕೂತ್ಕೊಂಡು ಮಾಡಿದ್ದಲ್ಲ. ಹಾಗಾಗಿ ನಮ್ಗೆ ಅತ್ಯಂತ ದೊಡ್ಡ ಸ್ಟ್ರೆಂಗ್ತ್ ಅಂದರೆ ಹಿಂದುಳಿದ ವರ್ಗ ಕೊಟ್ಟಂಥ ವರದಿ ಅದು. ರೈಟ್. ಕಡೆಯದಾಗಿ ಗುರುಗಳೇ, ನಿಮ್ಮ ಸಮುದಾಯದವರಿಗೆ ಇರೋವಂಥ ಗೊಂದಲ, ಇದು ಏನು ಸಿಕ್ತೋ, ನಮಗೆ ಸಿಗ್ತಾ ಇಲ್ವಾ, ಸಿಕ್ಕಿದ್ದಾದರೂ ಏನು, ಪಡ್ಕೊಳ್ಳೋದಾದರೂ ಏನು ಮುಂದಿನ ದಿನಗಳಲ್ಲಿ ಅನ್ನೋ ಪ್ರಶ್ನೆಗಳು ಬೇಸಿಕ್ ಲೆವೆಲಲ್ಲಿ ಇರೋವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಖಂಡಿತ ಇಂದಿನ ಪರಿಸ್ಥಿತಿಗೆ ಬಹುತೇಕ ಬೊಮ್ಮಾಯಿಯವರು ಇರಲಿಲ್ಲ ಅಂತಂದರೆ ಇದು ಮೀಸಲಾತಿ ಸಿಗ್ತಾ ಇರಲಿಲ್ಲ. ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಪಂಚಮಸಾಲಿ ಜನಾಂಗದವರೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಈ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇದನ್ನು ಮಾಡಬೇಕಾದ್ರೆ ಎದೆಯಾಳದ ನಿರ್ಧಾರ ತೆಗೆದುಕೊಳ್ಳೋ ಎದೆಗಾರಿಕೆ ಬೇಕಂತೆ. ಆ ಎದೆಗಾರಿಕೆಯನ್ನು ಬೊಮ್ಮಾಯಿಯವರು ತೋರಿಸಿದ್ದಾರೆ. ಅದನ್ನು ಕೇಂದ್ರದ ಪ್ರಮುಖ ನಾಯಕರನ್ನು ಕನ್ವಿನ್ಸ್ ಮಾಡುವಲ್ಲಿ ಅವರು ಸಕ್ಸಸ್ ಆಗಿದ್ದಾರೆ. ಹಾಗಾಗಿ ನಾವು ಕೂಡ ಕೇಂದ್ರದ ನಾಯಕರ ಜೊತೆಗೆ ನೇರವಾಗಿ ಸಂಪರ್ಕ ಇರೋದ್ರಿಂದ ಅವ್ರಿಗೆ ಕೂಡ ಬೊಮ್ಮಾಯಿಯವರು ಹೇಳಿದರು, ಸ್ವಾಮೀಜಿ ನನ್ನ ಪಾರ್ಟ್ ನಾನು ಮಾಡಿದ್ದೇನೆ, ನಿಮ್ಮ ಪಾರ್ಟ್ ನೀವು ಮಾಡಿ, ನೀವು ಅವ್ರು ಕನ್ವಿನ್ಸ್ ಮಾಡಿ, ವೈ ಇಟ್ ಈಸ್ ನೀಡೆಡ್.
ಇದರ ಅವಶ್ಯಕತೆ ಅನಿವಾರ್ಯತೆ ಏನಿದೆ ಅನ್ನೋದನ್ನು ನಾವು ಅವರಿಗೆ ಕನ್ವಿನ್ಸ್ ಮಾಡಿದ್ದಕ್ಕೆ ಇವತ್ತು ಒಳ್ಳೆಯ ನಿರ್ಧಾರ ಬಂದಿದೆ. ಈ ನಿರ್ಧಾರ ಒಳ್ಳೆಯ ನಿರ್ಧಾರವೇ ಆಗಿದೆ. ಹಾಗಾಗಿ ಬೇರೆ ಸರ್ಕಾರಗಳು ಇದನ್ನು ಮಾಡ್ತಿದ್ದು ನಮ್ಗೆ ಗ್ಯಾರಂಟಿ ಇರಲಿಲ್ಲ. ಇವತ್ತು ಅನೇಕ ಪಕ್ಷಗಳು, ಇನ್ನೂ ಬೇರೆ ಪಕ್ಷಗಳಿದಾವಲ್ಲ, ಇಷ್ಟೆಲ್ಲ ದೊಡ್ಡ ಹೋರಾಟಗಳ ಆದಾಗಲೂ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತ ಅವರು ಯಾವುದೋ ಒಂದು ಸ್ಟ್ಯಾಂಡು, ಯಾವುದೇ ಒಂದು ಕಾಮೆಂಟು ಅವ್ರ ಕಡೆಯಿಂದ ಯಾವುದೇ ರೀತಿ ಪ್ರಣಾಳಿಕೆ ಬಂದಿಲ್ಲ. ಇದು ಅತ್ಯಂತ ದುಃಖದ ವಿಷಯ ಇದು. ಯಾಕಂದರೆ ನಮ್ಮ ವಿರೋಧ ಪಕ್ಷ ನೀವಾಗಿದ್ದರೆ ಒಂದು ಇಶ್ಯೂ ಬಗ್ಗೆ ನೀವಾದರೂ ಒಂದು ಕಾಮೆಂಟ್ ಮಾಡಬೇಕಾಗತ್ತೆ. ಹೌದು, ಇಷ್ಟೊಂದು ದೊಡ್ಡ ಜನಸಂಖ್ಯೆಯಲ್ಲಿ ಇವತ್ತು ಹೋರಾಟ ನಡೀತಾ ಇದೆ, ನಮ್ಮ ಸರ್ಕಾರ ಬಂದರೆ ನಾವು ಇದನ್ನು ಮಾಡ್ತೀವಿ ಅಂತ ಹೇಳಿಲ್ಲ, ಹೇಳ್ಬೋದಾಗಿತ್ತು. ಅಲ್ಲ, ಹೇಳ್ತಿದಾರಲ್ಲ, ನಮ್ಮ ಸರ್ಕಾರ ಬಂದರೆ ಇದನ್ನು ವಾಪಸ್ ಮಾಡ್ತೀವಿ ಅಂತ. ಸೊ ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಇನ್ ಡಿಫ್ರೆಂಟ್ ವೇ, ಡಿಫ್ರೆಂಟ್ ಡೈಮೆನ್ಷನ್ಸ್. ಸೊ ಪ್ರೆಸೆಂಟ್ ಸಿಚುವೇಶನ್ಗೆ the government has taken right decision in right time for the betterment of our community. ಗುರುಗಳೇ, ನಿಮ್ಮ ಜೊತೆ ಮಾತಾಡಿದ್ದು ಸಂತೋಷ ಆಯಿತು. ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ಈ ಮೀಸಲಾತಿಯ ನಿರ್ಧಾರ ಇಂದಿನ ಸರ್ಕಾರದ ಸಾಧನೆಯೋ ಅಥವಾ ಮುಂದಿನ ದಿನಗಳಲ್ಲಿ ರಚನೆ ಆಗಲಿರುವ ಸರ್ಕಾರಕ್ಕೆ ಸವಾಲಾಗಿ ಹೊರಹೊಮ್ಮುತ್ತೋ ಕಾದ್ ನೋಡೋಣ. ನೀವು ನೋಡ್ತೀರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು. To the point.